ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಕರ್ನಾಟಕದ ಜನರಿಗೆ ಕೆಲವೊಂದು ವರ್ಡ್ಸ್ ಯೂಸ್ ಮಾಡಿದರೆ ನಾವು ಸುಮ್ಮನಿರಬಾರ್ದು ಅಂತ ಹೇಳ್ತಾ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಡಾಗ್ ಸತೀಶ್ ಅವರು ವೈರಲ್ ಆಗೋಕ್ಕೆ ಎಂಥ ಪದಗಳನ್ನು ಯೂಸ್ ಮಾಡಿದರೂ ಅವರಿಗೆ ಏನು ಯಾರು ಅನ್ನಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ. ಸೊ ಅದನ್ನು ಕರ್ನಾಟಕದ ಜನರು ಇನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಇವರು ಎಷ್ಟು ಗಿಲ್ಲಿಯ ಒಂದು ಗಿಲ್ಲಿ ಅನ್ನೋ ಹೆಸರನ್ನು ಒಂದು ಯೂಸ್ ಮಾಡಿಕೊಂಡು ಇವರು ಟ್ರೆಂಡಿಂಗಲ್ಲಿ ಇರೋ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ನಿನ್ನೆ ನಾನು ವಿಡಿಯೋ ನೋಡಿದೆ, ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಗಿಲ್ಲಿಗೆ ಬಿದ್ದಿರುವ 44 ಕೋಟಿ ಓಟ್ ಇದೆಯಲ್ಲ ಸ್ಲಮ್ನವ್ರದ್ದು ಅಂತ. ಅಂದರೆ ಕರ್ನಾಟಕದ ಜನರು ಸ್ಲಮ್ಗಳ? ಈ ಒಂದು ಕ್ವಶನ್ಗೆ ಆನ್ಸರ್ ಬೇಕಾಗಿದೆ. ಯಾಕಂದರೆ ಇವರು ಏನು ಬೇಕಾದರೂ ಮಾತಾಡಿದ್ರು ಏನೂ ನಡೆಯುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ ಇವು ಡಾಗ್ ಸತೀಶ್ ಅವ್ರದ್ದು, ಅದನ್ನು ನಾವು ಆದಷ್ಟು ಬೇಗ ಸ್ಟಾಪ್ ಮಾಡಬೇಕು. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ನಾವು ಸ್ವಲ್ಪ ಒಂದು ಯೋಚನೆ ಮಾಡಬೇಕಾಗಿರೋ ವಿಷಯಗಳು ಏನು ಗೊತ್ತಾ? ಇವರು ಏನು ಮಾತಾಡಿದರೂ ಕರ್ನಾಟಕದ ಜನರು ಸ್ವೀಕರಿಸ್ತಾರೆ ಅನ್ನೋ ಒಂದು ತಪ್ಪು ಭಾವನೆ ಅವರ ಹತ್ರ ಇದೆ. ಅದನ್ನು ನಾವು ಆದಷ್ಟು ಕಮ್ಮಿ ಮಾಡಬೇಕು. ಇಲ್ಲ ಅಂದರೆ ಇವರು ನೆಕ್ಸ್ಟ್ ಇವಾಗ ಇಂಟರ್ನ್ಯಾಷನಲ್ ಹೇಳ್ತಾ ಇದ್ದಾರೆ. ಮೇ ಬಿ ಇವಾಗ ಕರ್ನಾಟಕದ ಯೂಟ್ಯೂಬ್ ಚಾನಲ್ಗಳಿಗೆ ಇವರಿಗೆ ಇಂಟರ್ವ್ಯೂ ಕೊಟ್ಟು ಸಾಕಾಗಿ ನೆಕ್ಸ್ಟ್ ಏನಾದರೂ ಇಂಟರ್ನ್ಯಾಷನಲ್ಲು ಅಥವಾ ನ್ಯಾಷನಲ್ ಹೋದರೆ ಕರ್ನಾಟಕದ ಜನರಿಗೆ ತಲೆನೇ ಸರಿ ಇಲ್ಲ ಅಂತಲೇ ಹೇಳಬಹುದು ಇವರು. ಸೊ ಇದನ್ನು ನಾವು ಕರ್ನಾಟಕದ ಜನರು ಸಹಿಸಿಕೊಳ್ಳೇಬಾರ್ದು. ಯಾಕಂದರೆ ಸ್ಲಮ್ನವರ ಓಟು ಅಂದರೆ ಯಾವ ರೀತಿ ಅವರು ಹೇಳಿದ್ದಾರೆ ಅಂತ ಇದಕ್ಕೆ ಉತ್ತರ ಅಂತೂ 100% ಅವ್ರು ಕೊಡಬೇಕು. ಅಥವಾ ಕರ್ನಾಟಕದ ಜನರಿಗೆ ಕ್ಷಮೆಯನ್ನು ಕೇಳಲೇಬೇಕು. ಅವರು ಗಿಲ್ಲಿಯನ್ನು ಇದು ನೆಗೆಟಿವ್ ಮಾಡಲಿ ಅಥವಾ ಗಿಲ್ಲಿಯವರ ಬಗ್ಗೆ ಮಾತಾಡಲಿ ಅಥವಾ ಯಾರ ಬಗ್ಗೆಯೂ ಮಾತಾಡಲಿ, ಇದರ ಬಗ್ಗೆ ನನ್ನ ತಕರಾರಿಲ್ಲ. ಬಟ್ 44,000 ಓಟ್ ಬಿದ್ದದ್ದಕ್ಕೆ ಒಂದು ಕ್ವಶನ್ ಕೇಳಿದಕ್ಕೆ ಇವರು ಹೇಗೆ ಹೇಳಿದ್ರು ಅಂದರೆ ಅದು ಸ್ಲಮ್ ಓಟು ಅಂತ. ಅಂದರೆ ಸ್ಲಮ್ನವರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರಾ? ಹಾಗಾದರೆ ಉಳಿದ ಕರ್ನಾಟಕದ ಜನರು ಅಥವಾ ಇವರು ಎಲ್ಲ ಒಂದು ಇಷ್ಟು ಫೇಮಸ್ ಆದ ಮೇಲೂ ಕೂಡ ಗಿಲ್ಲಿಯವರನ್ನು ಒಂದು ಬೇರೆ ಬೇರೆ ಕಡೆ ಒಂದು ಇವರಿಗೆ ಕರಿತಾ ಇದ್ದಾರಲ್ಲ, ಈ ಒಂದು ಇವೆಂಟ್ಗಳಿಗೆಲ್ಲ ಕರಿತಾ ಇದ್ದವರು ಏನು ಸ್ಲಮ್ಗಳ? ಯಾವ ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಏನಾದರೂ ಒಂದು ಮಾತಾಡಬೇಕು, ಟ್ರೆಂಡಿಂಗಲ್ಲಿರಬೇಕು, ನಾನು ಏನು ಮಾತಾಡಿದರೂ ನಡೆಯುತ್ತೆ ಅನ್ನೋ ಒಂದು ಸೆನ್ಸನ್ನು ಇವರ ಒಂದು ಥಾಟನ್ನು ದಯವಿಟ್ಟು ನಿಲ್ಲಿಸಬೇಕು. ಸೊ ಇದಕ್ಕಾಗಿ ಕರ್ನಾಟಕದ ಜನರು 100% ಮಾತಾಡಲೇಬೇಕು ಅನ್ನೋ ನನ್ನದೊಂದು ಅಭಿಪ್ರಾಯ. ಸೊ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.